ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. KSOU ಕಡೆಯಿಂದ ಅಸೈನ್ಮೆಂಟ್ ಸಬ್ಮಿಷನ್ ಮಾಡೋದಕ್ಕೆ ಕೊನೆಯ ದಿನಾಂಕನ ಒಂದಷ್ಟು ವಿದ್ಯಾರ್ಥಿಗಳಿಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ಹಾಗಿದ್ರೆ ಯಾವ ಕೋರ್ಸ್ನ ವಿದ್ಯಾರ್ಥಿಗಳಿಗೆ ಲಾಸ್ಟ್ ಡೇಟ್ ಎಕ್ಸ್ಟೆಂಡ್ ಮಾಡಿದ್ದಾರೆ ಮತ್ತೆ ಲಾಸ್ಟ್ ಡೇಟ್ ಯಾವಾಗ ಅನ್ನೋ ಮಾಹಿತಿನ ತಿಳ್ಕೋಬೇಕು ಅಂದ್ರೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಮತ್ತೆ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಇದು ಎಲ್ರಿಗೂ ಕೂಡ ಎಕ್ಸ್ಟೆಂಡ್ ಆಗಿಲ್ಲ, ಕೆಲವು ವಿದ್ಯಾರ್ಥಿಗಳಿಗೆ ಮಾತ್ರ ಆಗಿರೋದ್ರಿಂದ ಕಂಪ್ಲೀಟ್ ವಿಡಿಯೋನ ನೋಡಿ. ಮತ್ತೆ ಯಾರ್ಯಾರಿಗೆ ಎಕ್ಸ್ಟೆಂಡ್ ಆಗಿದೆ ಅನ್ನೋ ಮಾಹಿತಿನ ತಿಳ್ಕೊಳ್ಳಿ. ಮೊದಲನೇದಾಗಿ 2021-22ನೇ ಸಾಲಿನಲ್ಲಿ ಜುಲೈ ಮತ್ತು ಜನವರಿ ಸೈಕಲ್ ಅಲ್ಲಿ ಅಡ್ಮಿಷನ್ ಆಗಿರುವಂತಹ ವಿದ್ಯಾರ್ಥಿಗಳು, ಪ್ರೆಸೆಂಟ್ 4th ಸೆಮಿಸ್ಟರ್ ಅಲ್ಲಿ ಇರುವಂತಹ ವಿದ್ಯಾರ್ಥಿಗಳು ಇರ್ತಾರಲ್ವಾ, ಅವರು UG ವಿಜ್ಞಾನ ವಿಷಯ ಅಂಡರ್ ಗ್ರಾಜುಯೇಟ್ ಡಿಗ್ರಿ ಮಾಡ್ತಾ ಇರ್ತಾರಲ್ವಾ ಅಂತಹ ವಿದ್ಯಾರ್ಥಿಗಳು, ಮತ್ತೆ ಪೋಸ್ಟ್ ಗ್ರಾಜುಯೇಷನ್ ಅಂದ್ರೆ ಡಬಲ್ ಡಿಗ್ರಿ MA, MCOM, MCA ಅಥವಾ MA ಕನ್ನಡ, ಇಂಗ್ಲಿಷ್, ಹಿಂದಿ, ಹಿಸ್ಟ್ರಿ ಈ ತರ ಮಾಡ್ತಾ ಇರ್ತಾರಲ್ಲ ಅಂತಹ 4th ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಆಂತರಿಕ ನಿಬಂಧನೆ KSOU ಅಸೈನ್ಮೆಂಟ್ ನ ಸಬ್ಮಿಷನ್ ಮಾಡೋದಕ್ಕೆ ಕೊನೆಯ ದಿನಾಂಕ 31/8 ಇತ್ತು. ಇವ್ರಿಗೆ ಟೆಕ್ಸ್ಟ್ ಬುಕ್ ಕೊಟ್ಟಿರಲಿಲ್ಲ, ಮತ್ತೆ ಸಾಫ್ಟ್ ಕಾಪಿ ಎಲ್ಲ ಇರಲಿಲ್ಲ, ಮತ್ತೆ ಎಲ್ಲಿ ಅಸೈನ್ಮೆಂಟ್ ನ ಸರ್ಚ್ ಮಾಡಿ ಬರೆಯೋದು ಅನ್ನೋ ಪ್ರಾಬ್ಲಮ್ಗಳೆಲ್ಲ ಇತ್ತು. ಅದಕ್ಕೋಸ್ಕರ ಲಾಸ್ಟ್ ಡೇಟ್ನ 29ನೇ ತಾರೀಕುವರೆಗೂ ಎಕ್ಸ್ಟೆಂಡ್ ಮಾಡಿದ್ದಾರೆ. ಅಂದರೆ ಸೆಪ್ಟೆಂಬರ್ 20ನೇ ತಾರೀಕುವರೆಗೂ ನಿಮಗೆ ಲಾಸ್ಟ್ ಡೇಟ್ ಎಕ್ಸ್ಟೆಂಡ್ ಆಗಿದೆ. ಇಲ್ಲಿವರೆಗೂ ಯಾರು ಅಸೈನ್ಮೆಂಟ್ನ ಸಬ್ಮಿಷನ್ ಮಾಡಿಲ್ವೋ ಅವರು ಈಗ ಸಬ್ಮಿಷನ್ ಮಾಡಬಹುದು. ನೆಕ್ಸ್ಟ್ ಯಾರಿಗೆ ಎಕ್ಸ್ಟೆಂಡ್ ಆಗಿದೆ ಅಂತ ನೋಡೋದಾದರೆ ನೋಡಿ, KSOU ಅಕಾಡೆಮಿಕ್ ಪ್ಲ್ಯಾಟ್ಫಾರ್ಮ್ ಆ್ಯಪ್ ತಗೊಂಡಿದ್ದೀನಿ. ನಾನು MA ಕನ್ನಡ 3rd ಸೆಮ್ಮಲ್ಲಿ ಇದ್ದೀನಿ. ಅಸೈನ್ಮೆಂಟ್ಸ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ನೋಡಿ, ನಾನು 3 ಸಬ್ಜೆಕ್ಟ್ ಅಸೈನ್ಮೆಂಟ್ ಸಬ್ಮಿಷನ್ ಮಾಡಿದ್ದೀನಿ. ಇನ್ನು 3 ಸಬ್ಜೆಕ್ಟು ಇಲ್ಲಿವರೆಗೂ ಸಬ್ಮಿಷನ್ ಮಾಡಿಲ್ಲ. ಸ್ವಲ್ಪ ಪರ್ಸ್ನಲ್ ರೀಸನ್ಸ್ಗಳಿಂದ ಅಸೈನ್ಮೆಂಟ್ ಬರೆಯೋಕ್ಕಾಗಿರಲಿಲ್ಲ. ಈ ಸಲ ಬರೆಯೋಕ್ಕಾಗಲ್ವೇನೋ ಅಂದ್ಕೊಂಡಿದ್ದೆ, ಬಟ್ ಈಗ ನಿನ್ನೆ ಸುಮ್ಮನೆ ಚೆಕ್ ಮಾಡ್ತಾ ಇದೆ. ಅಂದರೆ ಅಸೈನ್ಮೆಂಟ್ ಲಾಸ್ಟ್ ಡೇಟ್ ಎಕ್ಸ್ಟೆಂಡ್ ಆಗಿರೋದ್ರ ಬಗ್ಗೆ ಮಾಹಿತಿ ಇರಲಿಲ್ಲ, ಮತ್ತು ನೋಟಿಫಿಕೇಷನ್ ಕೂಡ ಸಿಕ್ಕಿರಲಿಲ್ಲ. ನಿನ್ನೆ ಒಬ್ಬರು ಸರ್ ಹೇಳಿದರು ಎಕ್ಸ್ಟೆಂಡ್ ಆಗಿದೆ ಎಂದಿರಲಿಲ್ಲ, ಇನ್ನೂ ಟೈಮ್ ಇದೆ ಅಂತ. ಸೊ ಚೆಕ್ ಮಾಡೋಣ ಅಂತ ತೆಗೆದೆ. ನೋಡಿ, ಸಾಹಿತ್ಯ ವಿಮರ್ಶೆ ಅನ್ನೋದ್ರ ಬಗ್ಗೆ ಒಂದು ತೆಗಿತಾ ಇದ್ದೀನಿ. ವಿಮರ್ಶೆ ಎಲ್ಲ ವಿಮರ್ಶೆ ನೋಡಿ, ಲಾಸ್ಟ್ ಡೇಟ್ ಬಂದು ನಾನು ಅಸೈನ್ಮೆಂಟ್ ಸಬ್ಮಿಷನ್ ಮಾಡಿಲ್ಲ, ಅದಕ್ಕೆ ಪೆಂಡಿಂಗ್ ಅಂತ ತೋರಿಸ್ತಾ ಇದೆ. ಜೊತೆಗೆ 30/9 ಸೆಪ್ಟೆಂಬರ್ 30ನೇ ತಾರೀಕುವರೆಗೂ ಟೈಮ್ ಇದೆ ಅಂತ ತೋರಿಸ್ತಾ ಇದೆ. ಅಲ್ಲಿವರೆಗೂ ಕೂಡ 3rd ಸೆಮಿಸ್ಟರ್ ನಾನು ಅಸೈನ್ಮೆಂಟ್ ಸಬ್ಮಿಷನ್ ಮಾಡೋಕ್ಕೆ ಟೈಮ್ ಇದೆ. ನೀವು ಯಾವುದೇ ವಿದ್ಯಾರ್ಥಿ ಆಗಿರ್ಬೋದು, KSOU ಅಕಾಡೆಮಿಕ್ ಪ್ಲ್ಯಾಟ್ಫಾರ್ಮ್ ಆ್ಯಪ್ನ ತಕ್ಕೊಳ್ಳಿ. ಅದರಲ್ಲಿ ನಿಮಗೆ ಲಾಸ್ಟ್ ಡೇಟು ಎಕ್ಸ್ಟೆಂಡ್ ಆಗಿರೋದ್ರ ಬಗ್ಗೆ ಸಿಗುತ್ತೆ. ಎಕ್ಸ್ಟೆಂಡ್ ಆಗಿತ್ತು ಅಂದರೆ ಅದರಲ್ಲಿ ಮಾಹಿತಿ ತೋರಿಸುತ್ತೆ, ಇಲ್ಲಾಂದರೆ ಲಾಸ್ಟ್ ಡೇಟ್ ಮುಗ್ದೋಗಿದೆ ಅಂತ ತೋರಿಸುತ್ತೆ. ಈಗ ನಾನು ಯಾವುದೋ ಒಂದು ಸಬ್ಜೆಕ್ಟ್ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ನೋಡಿ, ಅದು 39 ಅಂತಲೇ ತೋರಿಸ್ತಾ ಇದೆ. ಜೊತೆಗೆ ಸಬ್ಮಿಟೆಡ್ ಅಂತ ತೋರಿಸ್ತಾ ಇದೆ. ಇನ್ನೊಂದಷ್ಟು ಸಬ್ಜೆಕ್ಟು ನಾನು ಅಸೈನ್ಮೆಂಟು ಬರೆದು ಇಲ್ಲ, ಜೊತೆಗೆ ಅಪ್ಲೋಡ್ ಕೂಡ ಮಾಡಿಲ್ಲ, ಅದು ನನಗೆ ಪೆಂಡಿಂಗ್ ಅಂತ ತೋರಿಸ್ತಾ ಇದೆ. ಮುಖ್ಯವಾಗಿ ನಿಮ್ಮ ಅಸೈನ್ಮೆಂಟ್ ಲಾಸ್ಟ್ ಡೇಟ್ ಚೆಕ್ ಮಾಡ್ಕೋಬೇಕು ಅಂದರೆ ನೀವು ಇಲ್ಲಿ ನಿಮ್ಮ ಸೆಮಿಸ್ಟರ್ ಅಥವಾ ಇಯರ್ನ ಚೇಂಜ್ ಮಾಡ್ಕೊಬೇಕು. ಇಲ್ಲಿ D ಅಂತ ಕಾಣಿಸ್ತಾ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ತಿದ್ರೆ ನಿಮಗೆ ಇಲ್ಲಿ ನಂದು 3rd ಸೆಮ್ ಅಂತ ಇದೆ. ಒಟ್ಟು ಯಾವ ಸೆಮ್ ಇದೆಯೋ ಆ ಸೆಮ್ನ ನೀವು ಕ್ಲಿಕ್ ಮಾಡ್ಕೊಳ್ಳಿ, ಮತ್ತು ಅಪ್ಡೇಟ್ ಕೊಡಿ. ಅಪ್ಡೇಟ್ ಆದಮೇಲೆ ಮತ್ತೆ ಮೊದಲಿಂದ ಬರುತ್ತೆ. ಮೊದಲಿಂದ ಬಂತು ಅಂದರೆ ನೀವು ಮೊಬೈಲ್ ನಂಬರ್ ಹಾಕಿ OTP ಹಾಕಿ ಅಸೈನ್ಮೆಂಟ್ಸ್ ಮೇಲೆ ಚೆಕ್ ಮಾಡಿಕೊಂಡ್ರೆ ಆಗ ನಿಮ್ಮ ಅಸೈನ್ಮೆಂಟ್ಸು ಲಾಸ್ಟ್ ಡೇಟ್ ಎಕ್ಸ್ಟೆಂಡ್ ಆಗಿರೋದ್ರ ಬಗ್ಗೆ ಮಾಹಿತಿ ಸಿಗುತ್ತೆ. ಪ್ರತಿಯೊಬ್ಬರು ಕೂಡ ನಿಮ್ಮ ಅಸೈನ್ಮೆಂಟ್ಸ್ ಲಾಸ್ಟ್ ಡೇಟ್ ಎಕ್ಸ್ಟೆಂಡ್ ಆಗಿದೆಯೋ ಇಲ್ವೋ ಅಂತ KSOU ಅಕಾಡೆಮಿಕ್ ಪ್ಲ್ಯಾಟ್ಫಾರ್ಮ್ ಆ್ಯಪ್ ಮುಖಾಂತರ ನೀವು ಚೆಕ್ ಮಾಡ್ಕೋಬೇಕು. ನಾನು ಈಗಾಗಲೇ 13ನೇ ತಾರೀಕು ಇವತ್ತಿದೆ, ಇಲ್ಲಿವರೆಗೂ ಎಕ್ಸ್ಟೆಂಡ್ ಆಗೇ ಇಲ್ಲ ಅಂದ್ಕೊಂಡಿದ್ದೆ. ಈಗ ನೋಡಿದ್ರೆ ಎಕ್ಸ್ಟೆಂಡ್ ಆಗಿದೆ. ಸೊ ಅದಕ್ಕೋಸ್ಕರ ನೀವು ಕೂಡ ಚೆಕ್ ಮಾಡ್ಕೊಳ್ಳಿ. ಇದಿಷ್ಟು ಇವತ್ತಿನ ಇನ್ಫಾರ್ಮೇಷನ್ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.